ನಮಸ್ತೆ ಗೆಳೆಯರೆ. 1986 ಏಪ್ರಿಲ್ 26ನೇ ತಾರೀಕು ರಾತ್ರಿ 1:23ಕ್ಕೆ ಸೋವಿಯತ್ ಯೂನಿಯನ್ನ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ. ರಿಯಾಕ್ಟರ್ ನಂಬರ್ 4 ಔಟ್ ಆಫ್ ಕಂಟ್ರೋಲ್ ಹೋಗುತ್ತೆ. ರಿಯಾಕ್ಟರ್ ಮೇಲಿರುವ ಲಿಡ್ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಯಾಕ್ಟರ್ನ ಕಟ್ಟಡ ಕಂಪಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ಕೆಲಸ ಮಾಡೋ ವರ್ಕರ್ಸ್ಗೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದ್ರಲ್ಲೇ ಕಾಲ ಮಿಂಚು ಹೋಗಿರುತ್ತೆ. ರಿಯಾಕ್ಟರ್ನ ಕಂಟ್ರೋಲ್ ರೂಮ್ನಲ್ಲಿರೋ ಇಂಜಿನಿಯರ್ಗೆ ಗೊತ್ತಾಗುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ನಡೀತಾ ಇರುವ ನ್ಯೂಕ್ಲಿಯರ್ ರಿಯಾಕ್ಷನ್ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಮತ್ತು ಇದನ್ನು ಇವಾಗಲೇ ಸ್ಟಾಪ್ ಮಾಡಬೇಕು ಅಂತ ಎಮರ್ಜೆನ್ಸಿ ಶಟ್ ಡೌನ್ ಬಟನ್ನ ಒತ್ತಲಾಗುತ್ತೆ. ಈ ಎಮರ್ಜೆನ್ಸಿ ಬಟನ್ ಒತ್ತೋದ್ರಿಂದ ಕಂಟ್ರೋಲ್ ರಾಡ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ಹೋಗಿ ರಿಯಾಕ್ಷನ್ನ ಸ್ಟಾಪ್ ಮಾಡಬೇಕಿರುತ್ತೆ. ಆದರೆ ಕಂಟ್ರೋಲ್ ರಾಡ್ಸ್ ಒಳಗೆ ಹೋಗ್ತಿದ್ದಂತೆಯೇ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ನಿಂದ ಪೂರ್ತಿ ರಿಯಾಕ್ಟರ್ನ ಬೆಂಕಿ ಆವರಿಸಿಕೊಳ್ಳುತ್ತೆ. ರಿಯಾಕ್ಟರ್ ಒಳಗೆ ಇದ್ದ ಅಪಾಯಕಾರಿಯಾದ ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಈ ಬೆಂಕಿಯ ಸಹಾಯದಿಂದ ಗಾಳಿನ ಸೇರಿಕೊಳ್ಳುತ್ತೆ. ಈ ದುರಂತ ಎಷ್ಟು ಅಪಾಯಕಾರಿಯಾಗಿರುತ್ತೆ ಅಂದರೆ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಮೆರಿಕ ಹಾಕಿದ್ದ ಅಣುಬಾಂಬ್ನ 400 ಪಟ್ಟು ಅಪಾಯಕಾರಿಯಾಗಿರುತ್ತೆ. ಈ ನ್ಯೂಕ್ಲಿಯರ್ ಡಿಸಾಸ್ಟರ್ನ ಪ್ರಪಂಚದ ವರ್ಸ್ಟ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಎಂದು ಕರೆಯಲಾಗುತ್ತೆ. ನ್ಯೂಕ್ಲಿಯರ್ ರೇಡಿಯೇಷನ್ ಗಾಳಿಯಿಂದ ಹರಡುತ್ತೆ. ಈ ರೇಡಿಯೇಷನ್ ಯುಕ್ರೇನ್ನಿಂದ ಹಿಡಿದು ಸ್ಪೇನ್, ಸ್ವೀಡನ್ ಮತ್ತು ಯುನೈಟೆಡ್ ಕಿಂಗ್ಡಮ್ ತನಕ ಹರಡುತ್ತೆ. ಈ ರೇಡಿಯೇಷನ್ನಿಂದ ಬಂದಂಥ ಧೂಳು ಗುಡ್ಡ, ಬೆಟ್ಟ ಹಾಗೂ ಗಿಡಗಳ ಮೇಲೆ ಬೀಳುತ್ತಾ ಹೋಗುತ್ತೆ. ಈ ಗಿಡಗಳನ್ನು ತಿಂದಂಥ ಜಾನುವಾರುಗಳ ಹಾಲಿನಲ್ಲಿ ರೇಡಿಯೇಷನ್ನ ಎಫೆಕ್ಟ್ ಕಾಣಿಸಿಕೊಳ್ಳೋಕ್ಕೆ ಶುರುವಾಗುತ್ತೆ. ಈ ಜಾನುವಾರುಗಳ ಹಾಲನ್ನು ಸೇವಿಸಿದ ಸಾವಿರಾರು ಮಕ್ಕಳಿಗೆ ಥೈರಾಯ್ಡ್ ಕ್ಯಾನ್ಸರ್ ಹಾಗೂ ಅನೇಕ ಆರೋಗ್ಯದ ಸಮಸ್ಯೆಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಬನ್ನಿ ವೀಕ್ಷಕರೇ, ಇವತ್ತು ಈ ನ್ಯೂಕ್ಲಿಯರ್ ಡಿಸಾಸ್ಟರ್ ಆಗಿದ್ದಾದರೂ ಹೇಗೆ ಮತ್ತು ಇದರಿಂದ ಏನೇನು ತೊಂದರೆಗಳಾಯಿತು ಅಂತ ತಿಳಿದುಕೊಳ್ಳೋಣ. 1950ರ ನಂತರ ಸೋವಿಯತ್ ಯೂನಿಯನ್ ನ್ಯೂಕ್ಲಿಯರ್ ಪವರ್ ಮೇಲೆ ತುಂಬಾ ಹಣ ಹೂಡಿಕೆ ಮಾಡಿ ಹಲವಾರು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ ನಿರ್ಮಿಸುತ್ತೆ. ಅದರಲ್ಲಿ ಈ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಕೂಡ ಒಂದಾಗಿರುತ್ತೆ. ಇದರ ಪೂರ್ತಿ ಹೆಸರು ವ್ಲಾದಿಮಿರ್ ಲೆನಿನ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಇದನ್ನು 1970ರಲ್ಲಿ ನಿರ್ಮಿಸಲಾಗುತ್ತೆ. ಇದು ಚರ್ನೋಬಿಲ್ ಸಿಟಿಯಿಂದ ಸ್ವಲ್ಪ ದೂರದಲ್ಲಿದೆ. ಅದಕ್ಕಾಗಿ ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಗೆ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಂದು ಹೆಸರು ಬಂದಿದೆ. ಈ ಚರ್ನೋಬಿಲ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಸೋವಿಯತ್ನ ಮೋಸ್ಟ್ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಎಂದು ಕೀರ್ತಿಯನ್ನು ಪಡೆದಿರುತ್ತೆ. ಈ ಪ್ಲ್ಯಾಂಟ್ನಲ್ಲಿ RBMK 1000 ಮಾದರಿಯ 4 ರಿಯಾಕ್ಟರ್ಗಳನ್ನ ಅಳವಡಿಸಲಾಗಿರುತ್ತೆ. 1977ರಲ್ಲಿ ರಿಯಾಕ್ಟರ್ ನಂಬರ್ 1 ಮತ್ತು 2 1981ರಲ್ಲಿ ರಿಯಾಕ್ಟರ್ ನಂಬರ್ 3 1983ರಲ್ಲಿ ರಿಯಾಕ್ಟರ್ ನಂಬರ್ 4 ಸ್ಥಾಪಿಸಲಾಗುತ್ತೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ ಕೆಲಸ ಕರೆಂಟ್ ಉತ್ಪತ್ತಿ ಮಾಡೋದಾಗಿರುತ್ತೆ. ಈ 4 ರಿಯಾಕ್ಟರ್ಗಳು ಸೇರಿ ಸುಮಾರು 4000 ಮೆಗಾವ್ಯಾಟ್ನಷ್ಟು ಕರೆಂಟ್ ಉತ್ಪತ್ತಿ ಮಾಡುವಂಥ ಶಕ್ತಿ ಹೊಂದಿರುತ್ತೆ. ಈ 4 ರಿಯಾಕ್ಟರ್ಗಳು ಯುಕ್ರೇನ್ನ 10% ಕರೆಂಟ್ ಡಿಸ್ಟ್ರಿಬ್ಯೂಟ್ ಮಾಡುವಷ್ಟು ಸಾಮರ್ಥ್ಯ ಹೊಂದಿರುತ್ತೆ. ಈ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದಾದರೆ ಈ ದುರಂತ ರಿಯಾಕ್ಟರ್ ನಂಬರ್ 4ನಲ್ಲಿ ಒಂದು ಸೇಫ್ಟಿ ಟೆಸ್ಟ್ ಮಾಡುವಾಗ ಸಂಭವಿಸುತ್ತೆ. ಈ ನ್ಯೂಕ್ಲಿಯರ್ ಆಕ್ಸಿಡೆಂಟ್ ಆಗಿದ್ದಾದರೂ ಹೇಗೆ ಅಂತ ನೋಡೋಕ್ಕಿಂತ ಮುಂಚೆ ಈ ನ್ಯೂಕ್ಲಿಯರ್ ರಿಯಾಕ್ಟರ್ ಹೇಗೆ ಕೆಲಸ ಮಾಡುತ್ತೆ ಅಂತ ಒಂದು ಸಲ ತಿಳ್ಕೊಳ್ಳೋಣ. ಕರೆಂಟ್ ಜನ್ರೇಟ್ ಮಾಡೋ ವಿಧಾನಗಳು ತುಂಬಾ ಇದೆ. ಅದರಲ್ಲಿ ಒಂದು ಸಿಂಪಲ್ ಆದ ರೀತಿ ಅಂದರೆ ಒಂದು ಟರ್ಬೈನ್ ಇರುತ್ತೆ. ಆ ಟರ್ಬೈನ್ಗೆ ಒಂದು ಜನರೇಟರ್ ಕನೆಕ್ಟ್ ಆಗಿರುತ್ತೆ ಮತ್ತು ಈ ಟರ್ಬೈನ್ನ ತಿರುಗಿಸೋದ್ರಿಂದ ನಾವು ಕರೆಂಟ್ನ ಉತ್ಪತ್ತಿ ಮಾಡ್ಬೋದು. ಇದೇ ರೀತಿ ವಿಂಡ್ ಪವರ್ನಲ್ಲಿ ಫ್ಯಾನನ್ನು ತಿರುಗಿಸಲಾಗುತ್ತೆ. ಥರ್ಮಲ್ ಪ್ಲ್ಯಾಂಟ್ನಲ್ಲಿ ಕಲ್ಲಿದ್ದಲನ್ನು ಉರಿಸಿ ನೀರನ್ನು ಸ್ಟೀಮಿಗೆ ಕನ್ವರ್ಟ್ ಮಾಡಿ ಅದರಿಂದ ಟರ್ಬೈನ್ನ ತಿರುಗಿಸಲಾಗುತ್ತೆ. ಇದೇ ರೀತಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನಲ್ಲಿ ನೀರನ್ನು ಸ್ಟೀಮಾಗಿ ಕನ್ವರ್ಟ್ ಮಾಡೋದಕ್ಕೆ ಕಲ್ಲಿದ್ದಲು ಬದಲಾಗಿ ನ್ಯೂಕ್ಲಿಯರ್ ರಿಯಾಕ್ಷನ್ನ ಉಪಯೋಗಿಸ್ತಾರೆ. ಈ ಆ್ಯನಿಮೇಷನ್ನಲ್ಲಿ ತೋರಿಸಿರೋ ಹಾಗೆ
ರಿಯಾಕ್ಟರ್ನ ಹೀಟಿಂದ ನೀರನ್ನು ಬಿಸಿ ಮಾಡಲಾಗುತ್ತೆ. ಅದರಿಂದ ಬಂದಂಥ ಸ್ಟೀಮನ್ನು ಉಪಯೋಗಿಸಿಕೊಂಡು ಟರ್ಬೈನ್ನ ತಿರುಗಿಸಲಾಗುತ್ತೆ ಹಾಗೂ ಕರೆಂಟ್ನ ಉತ್ಪತ್ತಿ ಮಾಡಲಾಗುತ್ತೆ. ರಿಯಾಕ್ಟರ್ ಓವರ್ ಹೀಟ್ ಆಗದೇ ಇರಲಿ ಎಂದು ನೀರನ್ನೇ ಕೂಲೆಂಟಾಗಿ ಬಳಸಲಾಗುತ್ತೆ. ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಒಳಗೆ ನೀರನ್ನು ಸರ್ಕ್ಯುಲೇಟ್ ಮಾಡುವುದಕ್ಕೆ ಇಲ್ಲಿ ವಾಟರ್ ಪಂಪ್ಗಳನ್ನು ಉಪಯೋಗಿಸಲಾಗುತ್ತೆ. ಆದರೆ ಆಕಸ್ಮಿಕವಾಗಿ ಪವರ್ ಕಟ್ ಅಥವಾ ಯಾವುದಾದರೂ ತೊಂದರೆಯಾಗಿ ಈ ವಾಟರ್ ಪಂಪ್ಗಳು ನಿಲ್ಲದೇ ಇರಲಿ ಎಂದು ಡೀಸೆಲ್ ಜನರೇಟರ್ಗಳನ್ನು ಉಪಯೋಗಿಸಲಾಗುತ್ತೆ. ಈ ಜನರೇಟರ್ಗಳನ್ನು ಶುರು ಮಾಡುವುದಕ್ಕೆ 2-3 ನಿಮಿಷಗಳ ಕಾಲ ಸಮಯ ಬೇಕಾಗಿರುತ್ತೆ. ಈ 2-3 ನಿಮಿಷಗಳು ಕೂಡ ರಿಯಾಕ್ಟರ್ಗೆ ನೀರು ನಿಲ್ಲಿಸುವಂತಿಲ್ಲ. ಹಾಗಾಗಿ ಈ ಪವರ್ ಪ್ಲ್ಯಾಂಟ್ನ ಇಂಜಿನಿಯರ್ಸ್ ಒಂದು ಉಪಾಯ ಮಾಡುತ್ತಾರೆ. ಪವರ್ ಕಟ್ ಆದ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನಲ್ಲಿ ಉಳಿದಿರುವ ಸ್ಟೀಮ್ನ ಉಪಯೋಗಿಸಿಕೊಂಡು ಈ ವಾಟರ್ ಪಂಪ್ನ ನಿಲ್ಲದೇ ಇರುವ ಹಾಗೆ ಮಾಡಬಹುದೇ ಎಂಬ ಟೆಸ್ಟ್ ನಡೆಸುತ್ತಿರುತ್ತಾರೆ. ಇದೇ ಆ ಸೇಫ್ಟಿ ಟೆಸ್ಟ್ ಆಗಿರುತ್ತದೆ. ಈ ಒಂದು ಸೇಫ್ಟಿ ಟೆಸ್ಟ್ ಮಾಡುವಾಗ ಇಂತಹ ದೊಡ್ಡ ಅವಘಡ ಸಂಭವಿಸಲು ಕಾರಣವೇನು ಎಂಬ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮೊದಲು ನ್ಯೂಕ್ಲಿಯರ್ ರಿಯಾಕ್ಟರ್ನ ಸೈನ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ನಡೀತಿರುವ ನ್ಯೂಕ್ಲಿಯರ್ ರಿಯಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡಬೇಕಾಗುತ್ತೆ. ನ್ಯೂಕ್ಲಿಯರ್ ರಿಯಾಕ್ಟರ್ನ ಕೋರ್ ಅಂದರೆ ಮೇನ್ ಪಾರ್ಟ್ 3 ವಸ್ತುಗಳನ್ನ ಹೊಂದಿರುತ್ತೆ: ಫ್ಯೂಯಲ್ ರಾಡ್ಸ್, ಕಂಟ್ರೋಲ್ ರಾಡ್ಸ್ ಮತ್ತು ಮಾಡರೇಟರ್. ಈ ಫ್ಯೂಯಲ್ ರಾಡ್ಸ್ ಅಂದರೆ ನ್ಯೂಕ್ಲಿಯರ್ ಫ್ಯೂಲ್. ಇದರಿಂದ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗುತ್ತೆ. ಇಲ್ಲಿ ಯುರೇನಿಯಂ ಡೈಆಕ್ಸೈಡ್ ಮತ್ತು ಎನ್ರಿಚ್ಡ್ ಯುರೇನಿಯಂ 235 ಐಸೋಟೋಪ್ನ ಉಪಯೋಗಿಸಲಾಗುತ್ತೆ. ನ್ಯೂಕ್ಲಿಯರ್ ರಿಯಾಕ್ಷನ್ ಬಗ್ಗೆ ಮಾತಾಡೋದಾದರೆ, ಒಂದು ಆಟಮ್ ಅಂದರೆ ಅಣು ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ನ ಹೊಂದಿರುತ್ತೆ. ಒಂದೊಂದು ಎಲಿಮೆಂಟ್ಸ್ನಲ್ಲಿ ಒಂದೊಂದು ಥರದ ಎಲೆಕ್ಟ್ರಾನ್ಸ್, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಈ ಎಲಿಮೆಂಟ್ಸ್ನಲ್ಲೂ ಥರದ ಐಸೋಟೋಪ್ಸ್ ಇರುತ್ತೆ. ಐಸೋಟೋಪ್ಸ್ ಅಂದರೆ ಎಲಿಮೆಂಟ್ಸ್ನ ಡಿಫ್ರೆಂಟ್ ವೇರಿಯಂಟ್ಸ್. ಉದಾಹರಣೆಗೆ ಯುರೇನಿಯಂ ಎಲಿಮೆಂಟ್ನ ತೊಗೊಂಡ್ರೆ ಇದರಲ್ಲಿ ಯುರೇನಿಯಂ 235, ಯುರೇನಿಯಂ 238 ಮತ್ತು ಯುರೇನಿಯಂ 234 ಐಸೋಟೋಪ್ಸ್ ಹೊಂದಿರುತ್ತೆ. ಈ ಐಸೋಟೋಪ್ಸ್ನಲ್ಲಿ ಪ್ರೋಟಾನ್ಸ್ ಯಾವಾಗಲೂ ಸೇಮ್ ಇರುತ್ತೆ, ಆದರೆ ನ್ಯೂಟ್ರಾನ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ಈ ಐಸೋಟೋಪ್ಸ್ನಲ್ಲಿ ಒಂದಾದ ಯುರೇನಿಯಂ 235 ಇಂದನೇ ನ್ಯೂಕ್ಲಿಯರ್ ಫಿಷನ್ನ ಕ್ರಿಯೇಟ್ ಮಾಡೋಕ್ಕೆ ಶಕ್ತಿ ಇರುತ್ತೆ. ಯುರೇನಿಯಂ 235 ನ್ಯೂಕ್ಲಿಯಸ್ ತುಂಬಾ ಅನ್ಸ್ಟೇಬಲ್ ಇರುತ್ತೆ. ಇದು ಕುತ್ಕೊಂಡಿದ್ದ ಜಾಗದಲ್ಲೇ ನ್ಯೂಕ್ಲಿಯರ್ ಫಿಷನ್ನೇ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಯುರೇನಿಯಂ 235 ಆಟಮ್ಗೆ ಒಂದು ನ್ಯೂಟ್ರಾನ್ನ ಡಿಕ್ಕಿ ಹೊಡೆಸಿದಾಗ ಈ ಆಟಮ್ 2 ಆಟಮ್ ಆಗಿ ಡಿವೈಡ್ ಆಗುತ್ತೆ. ಇದರಿಂದ 3 ನ್ಯೂಟ್ರಾನ್ಸ್ಗಳು ಹೊಟ್ಕೊಳ್ಳುತ್ತೆ. ಈ ಆಟಮ್ಸ್ಗಳನ್ನ ಡಿವೈಡ್ ಮಾಡಿದಾಗ ತುಂಬಾ ಹೀಟ್ ಜನ್ರೇಟ್ ಆಗುತ್ತೆ. ಇವಾಗ ಹೊಸದಾಗಿ ಹುಟ್ಟಿದ 3 ನ್ಯೂಟ್ರಾನ್ಸ್ ಮತ್ತೆ ಹೋಗಿ ಬೇರೆ ಆಟಮ್ಸ್ಗೆ ಡಿಕ್ಕಿ ಹೊಡಿತವೆ. ಇದೇ ಥರನೇ ಒಂದು ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇದೇ ಚೈನ್ ರಿಯಾಕ್ಷನ್ನ ನ್ಯೂಕ್ಲಿಯರ್ ಫಿಷನ್ ರಿಯಾಕ್ಷನ್ ಎಂದು ಕರೆಯಲಾಗುತ್ತೆ. ಈ ಚೈನ್ ರಿಯಾಕ್ಷನ್ನ ಸ್ಟಾಪ್ ಮಾಡೋಕ್ಕೆ ಕಂಟ್ರೋಲ್ ರಾಡ್ಸ್ನ ಯೂಸ್ ಮಾಡಲಾಗುತ್ತೆ. ಈ ಕಂಟ್ರೋಲ್ ರಾಡ್ಸ್ ಬೋರಾನ್ ಕಾರ್ಬೈಡಿಂದ ಮಾಡಲಾಗಿರುತ್ತೆ. ಈ ಬೋರಾನ್ ಕಾರ್ಬೈಡ್ ನ್ಯೂಕ್ಲಿಯರ್ ರಿಯಾಕ್ಷನ್ನಿಂದ ಬರೋ ನ್ಯೂಟ್ರಾನ್ಸ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಇದರಿಂದ ನ್ಯೂಟ್ರಾನ್ಸ್ ಬೇರೆ ಆಟಮ್ಸ್ನ ಸ್ಪ್ಲಿಟ್ ಮಾಡೋದನ್ನು ತಡೆಯಲಾಗುತ್ತೆ. ಹೀಗೆ ಕಂಟ್ರೋಲ್ ರಾಡ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ನ ಸ್ಟಾಪ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದರೆ ಮಾಡರೇಟರ್ಸ್. RBMK ರಿಯಾಕ್ಟರ್ಸ್ನಲ್ಲಿ ಗ್ರಾಫೈಟ್ ಬ್ಲಾಕ್ಸ್ನ ಮಾಡರೇಟರ್ಸ್ ಆಗಿ ಯೂಸ್ ಮಾಡಿರ್ತಾರೆ. ಈ ಮಾಡರೇಟರ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ನ ಸ್ಪೀಡ್ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಉದಾಹರಣೆಗೆ ಒಂದು ಕಾರನ್ನ ತೊಗೊಂಡ್ರೆ ಆಕ್ಸಿಲೇಟರ್ನ ಒತ್ತೋದ್ರಿಂದ ಕಾರಿನ ಸ್ಪೀಡ್ ಜಾಸ್ತಿ ಆಗುತ್ತೆ, ಹಾಗೆ ಬ್ರೇಕ್ನ ಒತ್ತೋದ್ರಿಂದ ಕಾರಿನ ಸ್ಪೀಡ್ ಸ್ಲೋ ಆಗುತ್ತೆ. ಇದೇ ರೀತಿ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಕ್ಸಿಲೇಟರ್ ಥರ ವರ್ಕ್ ಆಗುತ್ತೆ, ಕಂಟ್ರೋಲ್ ರಾಡ್ಸ್ ಬ್ರೇಕ್ ಥರ ವರ್ಕ್ ಆಗುತ್ತೆ. ಕಂಟ್ರೋಲ್ ರಾಡ್ಸ್ ನ್ಯೂಕ್ಲಿಯರ್ ರಿಯಾಕ್ಷನ್ನ ಸ್ಪೀಡ್ ಕಡಿಮೆ ಮಾಡುತ್ತೆ, ಮಾಡರೇಟರ್ ನ್ಯೂಕ್ಲಿಯರ್ ರಿಯಾಕ್ಷನ್ನ ಸ್ಪೀಡ್ನ ಜಾಸ್ತಿ ಮಾಡುತ್ತೆ. ಆ ದಿನ ರಾತ್ರಿ ಪವರ್ ಪ್ಲ್ಯಾಂಟ್ನಲ್ಲಿ ಟೆಸ್ಟಿಂಗ್ಗೆ ಎಲ್ಲ ರೀತಿಯ ತಯಾರಿ ನಡೀತಾ ಇರುತ್ತೆ. ವರ್ಕರ್ಸ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಪವರ್ ಪ್ಲ್ಯಾಂಟ್ನ ಎಲೆಕ್ಟ್ರಿಸಿಟಿ ಜನ್ರೇಷನ್ನ 1600 ಮೆಗಾವ್ಯಾಟ್ ಇಂದ 700 ಮೆಗಾವ್ಯಾಟ್ಗೆ ಇಳಿಸಬೇಕೆಂದು. ಆಗ ವರ್ಕರ್ಸ್ ಕಂಟ್ರೋಲ್ ರಾಡ್ಸ್ನ ಇನ್ಸರ್ಟ್ ಮಾಡ್ತಾರೆ. ಅವರು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಜಾಸ್ತಿ ಪವರ್ ಡೌನ್ ಆಗುತ್ತೆ. ಸುಮಾರು 200 ಮೆಗಾವ್ಯಾಟ್ಗೆ ಪವರ್ ಡೌನ್ ಆಗಿಬಿಡುತ್ತೆ. ಹೀಗೆ ಯಾಕಾಯಿತು ಅಂತ ನೋಡೋದಾದರೆ, ಆ ದಿನ ಬೆಳಿಗ್ಗೆನೇ ಈ ಟೆಸ್ಟ್ ನಡಿಬೇಕಾಗಿರುತ್ತೆ. ಟೆಸ್ಟ್ಗೆ ಅಂತಲೇ ರಿಯಾಕ್ಟರ್ ಪವರ್ನ 3200 ಮೆಗಾವ್ಯಾಟ್ರಿಂದ 1600 ಮೆಗಾವ್ಯಾಟ್ಗೆ ಇಳಿಸಲಾಗಿರುತ್ತೆ.
ಆದರೆ ಆ ಸಮಯದಲ್ಲಿ ಕಾರ್ಖಾನೆಗಳಿಗೆ ಜಾಸ್ತಿ ಪವರ್ ಬೇಕಾಗಿರುತ್ತೆ. ಹಾಗಾಗಿ 1600 ಮೆಗಾವ್ಯಾಟ್ಗಿಂತ ಜಾಸ್ತಿ ಪವರ್ನ ಇಳಿಸೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಹಾಗಾಗಿ ಬೆಳಿಗ್ಗೆಯಿಂದ ರಾತ್ರಿ ತನಕ ನ್ಯೂಕ್ಲಿಯರ್ ರಿಯಾಕ್ಟರ್ ಹಾಫ್ ಪವರ್ನಲ್ಲೇ ಕೆಲಸ ಮಾಡ್ತಾ ಇರುತ್ತೆ. ಈ ನ್ಯೂಕ್ಲಿಯರ್ ಫಿಷನ್ನಲ್ಲಿ ಒಂದು ಬೈ ಪ್ರಾಡಕ್ಟ್ ಜನರೇಟ್ ಆಗ್ತಾ ಇರುತ್ತೆ. ಅದರ ಹೆಸರು ಝೀನೋನ್ 135. ಇದು ಕೂಡ ಬೋರಾನ್ ಥರ ನ್ಯೂಟ್ರಾನ್ಸ್ನ ಅಬ್ಸರ್ವ್ ಮಾಡಿ ರಿಯಾಕ್ಷನ್ ಸ್ಪೀಡ್ನ ಕಮ್ಮಿ ಮಾಡ್ತಾ ಇರುತ್ತೆ. ಇದೇ ಕಾರಣಕ್ಕೆ ರಿಯಾಕ್ಟರ್ 700 ಮೆಗಾವ್ಯಾಟ್ನ ಬದಲು 200 ಮೆಗಾವ್ಯಾಟ್ಗೆ ಬಂದು ನಿಂತ್ಕೊಳುತ್ತೆ. ಇದನ್ನು ಝೀನಾನ್ ಪಾಯ್ಸನಿಂಗ್ ಅಂತಲೂ ಕರೀತಾರೆ. ಇದೇ ಕಾರಣದಿಂದ ರಿಯಾಕ್ಷನ್ ಸ್ಲೋ ಆಗ್ತಾ ಹೋಗುತ್ತೆ ಮತ್ತು ಕರೆಂಟ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ನೋಡಿದ ಶಿಫ್ಟ್ ಸೂಪರ್ವೈಸರ್ ಆಂಟೋಲಿ ಡಿಯಾಟ್ಲವ್ ರಿಯಾಕ್ಷನ್ ಸ್ಪೀಡ್ ಜಾಸ್ತಿ ಆಗಲಿ ಅಂತ ವರ್ಕರ್ಸ್ಗೆ ಕಂಟ್ರೋಲ್ ರಾಡ್ಸ್ನ ಹೊರಗೆ ತೆಗೆಯೋಕ್ಕೆ ಹೇಳ್ತಾನೆ. ಅವತ್ತಿನ ರಾತ್ರಿ 1 ಗಂಟೆಗೆ ಪವರ್ 200 ಮೆಗಾವ್ಯಾಟ್ ಇರುತ್ತೆ ಮತ್ತು ಟೆಸ್ಟ್ ಕಂಟಿನ್ಯೂ ಮಾಡೋಕ್ಕೆ 700 ಮೆಗಾವ್ಯಾಟ್ ಬೇಕಾಗಿರುತ್ತೆ. ಹಾಗಾಗಿ ಕಂಟ್ರೋಲ್ ರಾಡ್ಸ್ನ ಫುಲ್ ಹೊರಗೆ ತೆಗೆಯೋಕ್ಕೆ ಹೇಳಲಾಗುತ್ತೆ. ರಿಯಾಕ್ಟರ್ನಲ್ಲಿ ಒಟ್ಟು 211 ಕಂಟ್ರೋಲ್ ರಾಡ್ಸ್ ಇರುತ್ತೆ ಮತ್ತು ಎಲ್ಲ 203 ಕಂಟ್ರೋಲ್ ರಾಡ್ಸ್ಗಳನ್ನ ಹೊರಗೆ ತೆಗೆಯಲಾಗುತ್ತೆ. ರೂಲ್ಸ್ನ ಪ್ರಕಾರ ರಿಯಾಕ್ಟರ್ನಲ್ಲಿ 11 ರಾಡ್ಸ್ಗಿಂತ ಕಮ್ಮಿ ರಾಡ್ಸ್ ಇರುವ ಹಾಗಿರಲ್ಲ. ಆದರೆ ಇವಾಗ ಉಳಿದಿದ್ದು 8 ರಾಡ್ಸ್ ಮಾತ್ರ. ಇದರಿಂದ 1:20ಕ್ಕೆ ಇದ್ದಕ್ಕಿದ್ದಂತೆ ಪವರ್ ಜನರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟು ಅಂದರೆ ರಿಯಾಕ್ಟರ್ ಒಳಗೆ ಇದ್ದ ನೀರು ಸ್ಟೀಮ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ರಿಯಾಕ್ಟರ್ನಲ್ಲಿ ನೀರಿನ ಮಟ್ಟ ಕಮ್ಮಿ ಆಗ್ತಾ ಹೋಗುತ್ತೆ. ರಿಯಾಕ್ಟರ್ನಲ್ಲಿ ನೀರು ಕೂಲೆಂಟಾಗಿ ಕೆಲಸ ಮಾಡಬೇಕಿರುತ್ತೆ. ಇದು ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ನ ಕ್ರಿಯೇಟ್ ಮಾಡುತ್ತೆ. ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಂದರೆ ಇಲ್ಲಿ ನೀರು ಕೂಲೆಂಟಾಗಿ ಕೆಲಸ ಮಾಡಬೇಕಿರುತ್ತೆ. ನೀರು ಸ್ಟೀಮ್ ಆಗ್ತಾ ಹೋದಂತೆ ಕೂಲೆಂಟ್ ಕಡಿಮೆ ಆಗ್ತಾ ಇರುತ್ತೆ. ಇದರಿಂದ ರಿಯಾಕ್ಷನ್ ಜಾಸ್ತಿ ಆಗ್ತಾನೇ ಇರುತ್ತೆ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಹೀಟ್ ಜಾಸ್ತಿ ಆದಷ್ಟು ರಿಯಾಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೂಲೆಂಟ್ ಕಮ್ಮಿ ಆಗ್ತಾ ಇದ್ದಂತೆಯೇ ರಿಯಾಕ್ಟರ್ ಒಳಗಡೆ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ರಿಯಾಕ್ಷನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಂತ ಕರೆಯಲಾಗುತ್ತೆ. ಈ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ನ ಅವಾಯ್ಡ್ ಮಾಡೋಕ್ಕೆ ಅಂತಲೇ ಈಗಿನ ಹೊಸ ರಿಯಾಕ್ಟರ್ಸ್ನಲ್ಲಿ ನೀರನ್ನೇ ಕೂಲೆಂಟ್ ಮತ್ತು ಮಾಡರೇಟರ್ ಆಗಿ ಬಳಸಲಾಗುತ್ತೆ. ಇದರಿಂದ ನೀರು ಕಮ್ಮಿ ಆಗ್ತಾ ಇದ್ದಂಗೆ ನೀರು ಮಾಡರೇಟರ್ ಥರ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ. ಒಂಥರ ಬ್ರೇಕ್ ಅಪ್ಲೈ ಮಾಡಿದಾಗೆ ಕೆಲಸ ಮಾಡುತ್ತೆ. ಈ RBMK ರಿಯಾಕ್ಟರ್ನಲ್ಲಿ ಮಾಡರೇಟರ್ನ ಕೆಲಸ ಗ್ರಾಫೈಟ್ ಮಾಡ್ತಾ ಇರುತ್ತೆ ಹಾಗೂ ನೋಡ್ತಿದ್ದಂಗೆ ನೀರು ಸಡನ್ನಾಗಿ ಸ್ಟೀಮ್ ಆಗಿ ಕನ್ವರ್ಟ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲಿ ತನಕ ರಿಯಾಕ್ಟರ್ ಒಳಗೆ ಇದ್ದ ಝೀನಾನ್ ರಿಯಾಕ್ಷನ್ನ ಸ್ಲೋ ಮಾಡ್ತಾ ಇರುತ್ತೆ. ಇದು ಕೂಡ ರಿಯಾಕ್ಟರ್ನ ಹೀಟ್ನ ಕಾರಣದಿಂದ ಬರ್ನ್ ಆಗಿ ಹೋಗುತ್ತೆ. ಈಗ ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ರಿಯಾಕ್ಷನ್ನ ಕಂಟ್ರೋಲ್ ಮಾಡೋದಕ್ಕೆ ಕಂಟ್ರೋಲ್ ರಾಡ್ಸ್ ಕೂಡ ಇಲ್ಲ ಹಾಗೂ ಝೀನಾನ್ ಕೂಡ ಇರೋದಿಲ್ಲ. ಇದೇ ಕಾರಣದಿಂದ ನ್ಯೂಕ್ಲಿಯರ್ ರಿಯಾಕ್ಷನ್ನ ಸ್ಪೀಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೂ ಸ್ಟೀಮ್ನ ಹೀಟ್ನಿಂದ ಪ್ರೆಷರ್ ಬಿಲ್ಡ್ ಆಗ್ತಾ ಹೋಗುತ್ತೆ. ರಿಯಾಕ್ಟರ್ ಮೇಲಿನ ಕವರ್ ಲಿಡ್ ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಬಿಲ್ಡಿಂಗ್ನಲ್ಲಿ ಪೂರಾ ವೈಬ್ರೇಷನ್ಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ವರ್ಕರ್ಸ್ಗೆ ರಿಯಲೈಸ್ ಆಗುತ್ತೆ ಎಮರ್ಜೆನ್ಸಿ ಸ್ಟಾಪ್ನ ಮಾಡಬೇಕು ಅಂತ. ರಾತ್ರಿ 1:23ಕ್ಕೆ ಈ ಎಮರ್ಜೆನ್ಸಿ ಬಟನ್ನ ಒತ್ತಲಾಗುತ್ತೆ. ಕಂಟ್ರೋಲ್ ರಾಡ್ಸ್ ರಿಯಾಕ್ಟರ್ ಒಳಗೆ ಹೋಗಿ ರಿಯಾಕ್ಷನ್ನ ಸ್ಲೋ ಮಾಡಬೇಕಾಗಿರುತ್ತೆ. ಆದರೆ ಈ ಕಂಟ್ರೋಲ್ ರಾಡ್ಸ್ನಲ್ಲಿ ಒಂದು ಡಿಸೈನ್ ಫ್ಲಾ ಇರುತ್ತೆ. ಈ ಡಿಸೈನ್ ಫ್ಲಾನೇ ಈ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ. ಈ ಕಂಟ್ರೋಲ್ ರಾಡ್ಸ್ನ 2 ವಸ್ತುಗಳಿಂದ ಮಾಡಲಾಗಿರುತ್ತೆ. ಮೇನ್ ಪಾರ್ಟ್ ಬೋರಾನ್ನಿಂದ ಮಾಡಲಾಗಿರುತ್ತೆ. ಇದು ನ್ಯೂಕ್ಲಿಯರ್ ರಿಯಾಕ್ಷನ್ನಲ್ಲಿ ಬರುವ ನ್ಯೂಟ್ರಾನ್ಸ್ನ ಅಬ್ಸರ್ವ್ ಮಾಡಿ ರಿಯಾಕ್ಷನ್ನ ಸ್ಲೋ ಮಾಡಬೇಕಾಗಿರುತ್ತೆ. ಮತ್ತು ಕಂಟ್ರೋಲ್ ರಾಡ್ನ ಟಿಪ್ ಗ್ರಾಫೈಟ್ನಿಂದ ಮಾಡಲಾಗಿರುತ್ತೆ. ಈ ಗ್ರಾಫೈಟ್ ಮಾಡರೇಟರ್ ಥರನೂ ಕೆಲಸ ಮಾಡುತ್ತೆ. ರಿಯಾಕ್ಷನ್ನ ಸ್ಪೀಡ್ ಜಾಸ್ತಿ ಮಾಡುತ್ತೆ. ಎಮರ್ಜೆನ್ಸಿ ಸ್ಟಾಪ್ ಬಟನ್ ಒತ್ತಿದ ತಕ್ಷಣ 208 ಕಂಟ್ರೋಲ್ ರಾಡ್ಸ್ ಒಂದೇ ಸಮಯಕ್ಕೆ ರಿಯಾಕ್ಟರ್ನ ಒಳಗೆ ಕಳಿಸಲಾಗುತ್ತೆ. ಈ 208 ಕಂಟ್ರೋಲ್ ರಾಡ್ಸ್ನ ತುದಿಯಲ್ಲಿ ಗ್ರಾಫೈಟ್ ಇದ್ದ ಕಾರಣ ರಿಯಾಕ್ಷನ್ ಇನ್ನೂ ಸ್ಪೀಡಪ್ ಆಗಿ ರಿಯಾಕ್ಟರ್ನ ಔಟ್ಪುಟ್ 33,000 ಮೆಗಾವ್ಯಾಟ್ ತನಕ ಹೋಗಿಬಿಡುತ್ತೆ. ಇದೇ ಆ ಸಮಯ ರಿಯಾಕ್ಟರ್ನಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಸ್ಟಾಪ್ ಬಟನ್ನ ಒತ್ತಿದ 6ರಿಂದ 7 ಸೆಕೆಂಡ್ನಲ್ಲಿ ಸಂಭವಿಸುತ್ತೆ ಹಾಗೂ 100ಕ್ಕೂ ಹೆಚ್ಚು ರೇಡಿಯೋ ಆ್ಯಕ್ಟಿವ್ ಮೆಟೀರಿಯಲ್ ಮತ್ತು 192 ಟನ್ನಷ್ಟು ಯುರೇನಿಯಂ ಫ್ಯೂಯಲ್ ಗಾಳಿಯನ್ನು ಸೇರಿಕೊಳ್ತಾ ಹೋಗುತ್ತೆ. ಈ ಬ್ಲಾಸ್ಟ್ನ ಕಾರಣದಿಂದ ರಿಯಾಕ್ಟರ್ನಲ್ಲಿ ಕೆಲಸ ಮಾಡುತ್ತಿದ್ದ 2 ವರ್ಕರ್ಸ್ ಸಾವನ್ನಪ್ಪುತ್ತಾರೆ. ರಾತ್ರಿ 1:26ಕ್ಕೆ ಸರಿಯಾಗಿ ಫೈರ್ ಬ್ರಿಗೇಡ್ನ ಸಹಾಯದಿಂದ ಬೆಂಕಿಯನ್ನು ಆರಿಸಲು ಪ್ರಯತ್ನ ನಡೆಸಲಾಗುತ್ತೆ. ಈ ಬೆಂಕಿ ಸುಮಾರು 10 ದಿನಗಳ ಕಾಲ ಉರಿಯುತ್ತೆ.
ಈ ವಿಷಕಾರಿ ರೇಡಿಯೇಷನ್ನ ಸೋರಿಕೆಯನ್ನು ತಡೆಯೋದಕ್ಕೆ ಕ್ಲೇ, ಸ್ಯಾಂಡ್, ಬೋರಾನ್, ಲೆಡ್ನ ತಂದು ಹೆಲಿಕಾಪ್ಟರ್ನ ಸಹಾಯದಿಂದ ಸುರಿಯಲಾಗುತ್ತೆ. ಈ ಸಮಯದಲ್ಲಿ ಒಂದು ಹೆಲಿಕಾಪ್ಟರ್ ಕೂಡ ಕ್ರ್ಯಾಶ್ ಆಗಿಬಿಡುತ್ತೆ. ಇದರಲ್ಲಿ ಸುಮಾರು 4 ಜನ ಸಾವನ್ನಪ್ಪುತ್ತಾರೆ. ಈ ರೇಡಿಯೇಷನ್ನ ಎಕ್ಸ್ಪೋಜರ್ನಿಂದ ಫೈರ್ ಬ್ರಿಗೇಡ್ನ ಫೈರ್ ಫೈಟರ್ಸ್ಗೆ ತಲೆನೋವು, ವಾಂತಿ ಮತ್ತು 3rd ಡಿಗ್ರಿ ಬರ್ನ್ ಆಗುತ್ತೆ. ಇದು ಒಂದು ರೇಡಿಯೇಷನ್ನ ಸೈಡ್ ಎಫೆಕ್ಟ್ ಆಗಿರುತ್ತೆ. ಇದರಲ್ಲಿ ಸ್ವಲ್ಪ ಜನ 1 ವಾರದಲ್ಲಿ ಸಾವನ್ನಪ್ಪುತ್ತಾರೆ ಹಾಗೂ ಸ್ವಲ್ಪ ಜನ ಕೆಲವು ತಿಂಗಳುಗಳಲ್ಲಿ ಹಾಗೂ ಕೆಲವು ವರ್ಷಗಳಲ್ಲಿ ಸಾವನ್ನಪ್ಪುತ್ತಾರೆ. ಈ ಬೆಂಕಿ ಆರಿಸಿದ ಮೇಲೂ ರಿಯಾಕ್ಟರ್ ಒಳಗೆ ತುಂಬ ಹೀಟ್ ಜನ್ರೇಟ್ ಆಗ್ತಾ ಇರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿರುತ್ತೆ. ಇದರಿಂದ ರಿಯಾಕ್ಟರ್ನ ಬೇಸ್ನಲ್ಲಿ ಕ್ರ್ಯಾಕ್ ಕಾಣೋಕ್ಕೆ ಶುರುವಾಗುತ್ತೆ. ಇದು ತುಂಬಾ ಅಪಾಯಕಾರಿಯಾಗಿರುತ್ತೆ. ಏಕೆಂದರೆ ರಿಯಾಕ್ಟರ್ನ ಬೇಸ್ನಲ್ಲಿ ಒಂದು ನೀರಿನ ಟ್ಯಾಂಕ್ ಇರುತ್ತೆ. ಇದು ರೇಡಿಯೋ ಆ್ಯಕ್ಟಿವ್ ಕಲುಷಿತ ನೀರಿನಿಂದ ತುಂಬಿರುತ್ತೆ. ಈ ನೀರಿಗೆ ರಿಯಾಕ್ಟರ್ನ ಕೋರ್ ಮೆಲ್ಟ್ ಆಗಿ ಬೀಳೋದ್ರಿಂದ ಇನ್ನೊಂದು ದೊಡ್ಡ ಬ್ಲಾಸ್ಟ್ ಆಗುವ ಸಂಭವವಿರುತ್ತೆ. ಇದು ತುಂಬ ಅಪಾಯಕಾರಿಯಾಗಿರುತ್ತೆ. ಇದನ್ನು ಸರಿ ಮಾಡಲು ಯಾರಾದರೂ 3 ಜನ ಈ ನೀರಿನಲ್ಲಿ ಇಳಿದು ಈ ನೀರನ್ನು ಹೊರಗೆ ತೆಗೆಯಬೇಕಾಗಿರುತ್ತೆ. ಈ ನೀರಿನಲ್ಲಿ ಇಳಿಯುವುದರಿಂದ ಪ್ರಾಣಕ್ಕೆ ಅಪಾಯವಿರುತ್ತೆ. ಅದರಲ್ಲೂ ಕೂಡ 3 ಜನ ಈ ಕೆಲಸಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅಲೆಕ್ಸೈ ಅನೆನೆಂಕೋ, ವ್ಯಾಲೆರಿ ಬೆಸ್ಪಾಲವ್, ಬೋರಿಸ್ ಬ್ಯಾರನೋವ್ ಇವರೆಲ್ಲರೂ ಮೇ 4ನೇ ತಾರೀಕು ಸಿಂಪಲ್ ಡೈವಿಂಗ್ ಸೂಟ್ನ ಉಪಯೋಗಿಸಿಕೊಂಡು ನೀರಿಗಿಳಿದು ಬಿಡುತ್ತಾರೆ. ಕತ್ತಲಲ್ಲಿ ಒಂದು ಟಾರ್ಚ್ನ ಸಹಾಯದಿಂದ ಈ ನೀರನ್ನು ಹೊರಗೆ ತೆಗೆಯುತ್ತಾರೆ. ಈ 3 ಜನ ಈ ಕಥೆಯ ಹೀರೋಗಳಾಗಿರುತ್ತಾರೆ. ಏಕೆಂದರೆ ಏನಾದರೂ ಈ 3ನೇ ಬ್ಲಾಸ್ಟ್ ಆಗಿದ್ದರೆ ಕೋಟ್ಯಾಂತರ ಜನ ಹಾಗೂ ಪ್ರಾಣಿಗಳು ಸಾವನ್ನಪ್ಪುತ್ತಿದ್ದರು ಹಾಗೂ 5 ಲಕ್ಷ ವರ್ಷಗಳ ತನಕ ಯುರೋಪ್ ಖಂಡ ಮನುಷ್ಯರು ವಾಸ ಮಾಡೋಕ್ಕೆ ಸೂಕ್ತವಾಗಿರುತ್ತಿರಲಿಲ್ಲ. ಇಲ್ಲಿ ಒಂದು ಖುಷಿಯ ವಿಷಯವೇನೆಂದರೆ ಈ 3 ಜನ ಬದುಕುಳಿಯುತ್ತಾರೆ. ಅದರಲ್ಲಿ ಬೋರಿಸ್ ಬಾರಾನೋವ್ 2005ರಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪುತ್ತಾರೆ ಹಾಗೂ ಅಲೆಕ್ಸೈ ಮತ್ತು ವ್ಯಾಲೆರೈ ಇನ್ನೂ ಜೀವಂತವಾಗಿದ್ದಾರೆ. ಇದಾದ ನಂತರ ಬ್ಲಾಸ್ಟ್ ಆದಾಗ ರೇಡಿಯೋ ಆ್ಯಕ್ಟಿವ್ ವೇಸ್ಟ್ ಮೆಟೀರಿಯಲ್ ಎಲ್ಲ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಇದನ್ನು ಸ್ವಚ್ಛ ಮಾಡಬೇಕಾಗಿರುತ್ತೆ. ಮೊದಲಿಗೆ ಈ ಕ್ಲೀನಪ್ ಮಾಡೋದಕ್ಕೆ ರಿಮೋಟ್ ಕಂಟ್ರೋಲ್ಡ್ ರೋಬೋಟ್ಸ್ನ ಬಳಸಲಾಗುತ್ತೆ. ಆದರೆ ರೇಡಿಯೇಷನ್ನ ಕಾರಣದಿಂದ ಈ ರೋಬೋಟ್ಸ್ ಕೆಟ್ಟು ಹೋಗುತ್ತಿರುತ್ತವೆ. ಹಾಗಾಗಿ ಈ ಕೆಲಸ ಮಾಡುವುದಕ್ಕೆ ಸಾವಿರಾರು ವರ್ಕರ್ಸ್ನ ಉಪಯೋಗಿಸಿಕೊಳ್ಳಲಾಗುತ್ತೆ. ಇವರನ್ನು ಲಿಕ್ವಿಡೇಟರ್ಸ್ ಎಂದು ಕರೆಯಲಾಗುತ್ತೆ. 1986ರಿಂದ 1987ರ ಮಧ್ಯದಲ್ಲಿ ಸುಮಾರು 2 ಲಕ್ಷ ಲಿಕ್ವಿಡೇಟರ್ಸ್ನ ಉಪಯೋಗಿಸಿಕೊಳ್ಳಲಾಗುತ್ತೆ. ಈ ಅವಘಡನ ಸೋವಿಯತ್ ಯೂನಿಯನ್ ಮುಚ್ಚಿಹಾಕಲು ಹರಸಾಹಸ ಪಡುತ್ತೆ. ಆದರೆ ಈ ರೇಡಿಯೇಷನ್ನ ಲೀಕ್ ಸ್ವೀಡನ್ನ ಮಾನಿಟರಿಂಗ್ ಸ್ಟೇಷನ್ ತನಕ ಹೋಗಿಬಿಡುತ್ತೆ. ಇದರಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಚರ್ನೋಬಿಲ್ನಲ್ಲಿ ಯಾವುದೋ ಒಂದು ಅವಘಡ ಸಂಭವಿಸಿದೆ ಎಂದು. ಇದರಿಂದ ಒತ್ತಡಕ್ಕೆ ಒಳಗಾದ ಸೋವಿಯತ್ ಯೂನಿಯನ್ ಸರ್ಕಾರ 28 ಏಪ್ರಿಲ್ 1986ರಂದು 2 ದಿನಗಳ ಬಳಿಕ ಒಪ್ಪಿಕೊಳ್ಳುತ್ತೆ ಚರ್ನೋಬಿಲ್ನಲ್ಲಿ ಒಂದು ದುರ್ಘಟನೆ ನಡೆದಿದೆ ಎಂದು. There has been a nuclear accident in the Soviet Union and the Soviets have admitted that it happened. The Soviet version is this. One of the atomic reactors at the Chernobyl atomic power plant near the city of Kiev was damaged, and there is speculation in Moscow that people were injured and may have died. The Soviets may have been fairly quick to acknowledge the accident because evidence in the form of mild nuclear radiation had already reached beyond the Soviet borders to Scandinavia. We begin with ABC's Dean Reynolds. ಮೇ 2, 1986ರಂದು ಈ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ನ 30 ಕಿಲೋಮೀಟರ್ ಸುತ್ತಮುತ್ತ ಎಕ್ಸ್ಕ್ಲೂಷನ್ ಝೋನ್ನ ಡಿಕ್ಲೇರ್ ಮಾಡಲಾಗುತ್ತೆ. ಅಂದರೆ ಇಲ್ಲಿ ಯಾರೂ ಬರೋ ಹಾಗಿಲ್ಲ ಹಾಗೂ ವಾಸ ಮಾಡೋ ಹಾಗಿಲ್ಲ. ಈ ರೇಡಿಯೇಷನ್ನ ಕಂಟ್ರೋಲ್ ಮಾಡೋದಕ್ಕೆ ರಿಯಾಕ್ಟರ್ನ ಸುತ್ತ ಒಂದು ಕಬ್ಬಿಣದ ಗೋಡೆಯನ್ನು ಕಟ್ಟಲಾಗುತ್ತೆ. ಇದನ್ನು ಸರ್ಕಾಫಗಸ್ ಎಂದು ಕರೆಯಲಾಗುತ್ತೆ. ಇದು ನವೆಂಬರ್ 1986ರಲ್ಲಿ ಕಟ್ಟಲಾಗುತ್ತೆ. ಸುಮಾರು 30 ವರ್ಷಗಳ ನಂತರ ಈ ಸರ್ಕಾಫಗಸ್ನಲ್ಲಿ ಕ್ರ್ಯಾಕ್ಸ್ ಹಾಗೂ ರಸ್ಟಿಂಗ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಹಾಗಾಗಿ 2010ರಲ್ಲಿ ಸೇಫ್ ಕನ್ಫೈನ್ಮೆಂಟ್ನ $3 ಬಿಲಿಯನ್ ವೆಚ್ಚದಲ್ಲಿ ಕಟ್ಟಲಾಗುತ್ತೆ. ಇದು 2019ರಲ್ಲಿ ಸಂಪೂರ್ಣವಾಗಿ ಕಟ್ಟಲಾಗುತ್ತೆ. ಇದು 100 ವರ್ಷಗಳ ಕಾಲ ರೇಡಿಯೇಷನ್ನ ತನ್ನಲ್ಲಿ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ.
2018ರಲ್ಲಿ ಯುನೈಟೆಡ್ ನೇಷನ್ ಸೈಂಟಿಫಿಕ್ ಕಮಿಟಿ ಮಾಡಿದ ಸರ್ವೆನಲ್ಲಿ 20,000 ಮಕ್ಕಳಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಕೇಸಸ್ ಕಂಡುಬರುತ್ತದೆ. ಇದರ ಹಿಂದಿನ ಕಾರಣವೇನೆಂದರೆ ರೇಡಿಯೋ ಆ್ಯಕ್ಟಿವ್ ಡಸ್ಟ್ ಗಿಡ ಮರಗಳ ಮೇಲೆ ಬಿದ್ದು ಈ ಗಿಡವನ್ನು ಸೇವಿಸಿದ ಜಾನುವಾರುಗಳ ಹಾಲಿನಲ್ಲಿ ರೇಡಿಯೇಷನ್ನ ಎಫೆಕ್ಟ್ ಕಾಣಿಸುತ್ತೆ. ಹಾಗೂ ಈ ಹಾಲನ್ನು ಸೇವಿಸಿದ ಮಕ್ಕಳಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಕಾಣಿಸೋಕ್ಕೆ ಶುರುವಾಗುತ್ತೆ. ಈ ಹಾಲಿನಲ್ಲಿ ಅಯೋಡಿನ್ 131ನ ರೇಡಿಯೇಷನ್ ಕಂಡುಬರುತ್ತೆ ಮತ್ತು ಇದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ ಸೇರಿಕೊಳ್ಳುತ್ತೆ. ಇದರಿಂದ ಥೈರಾಯ್ಡ್ ಕ್ಯಾನ್ಸರ್ ಬರುತ್ತದೆ. ಇದೇ ರೇಡಿಯೇಷನ್ನ ಎಫೆಕ್ಟ್ನ ಕಾರಣದಿಂದ ಸುತ್ತಮುತ್ತಲಿನ ಗಿಡ ಮರಗಳ ಎಲೆಗಳು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದರಿಂದ ಇದನ್ನು ರೆಡ್ ಫಾರೆಸ್ಟ್ ಎಂದು ಕರೆಯಲಾಗುತ್ತೆ. ಇದೇ ರೀತಿ ಮತ್ತೆ ಯಾವ ದುರಂತವೂ ಆಗದಿರಲಿ ಮತ್ತು ರಿಯಾಕ್ಟರ್ನ ಸೇಫ್ಟಿ ಹೆಚ್ಚಿಸಲು ವರ್ಲ್ಡ್ ಅಸೋಸಿಯೇಷನ್ ಆಫ್ ನ್ಯೂಕ್ಲಿಯರ್ ಆಪರೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಲಾಗುತ್ತೆ. ಉಳಿದ 3 ರಿಯಾಕ್ಟರ್ಗಳು ಯುಕ್ರೇನ್ನ ಪವರ್ ರಿಕ್ವೈರ್ಮೆಂಟ್ಸ್ನ ಸಾಲ್ವ್ ಮಾಡೋದಕ್ಕೆ 2000 ಇಸ್ವಿಯವರೆಗೆ ಕೆಲಸ ಮಾಡುತ್ತವೆ. ಈ ಉಳಿದ 3 ರಿಯಾಕ್ಟರ್ಗಳನ್ನು 2028ರ ಒಳಗೆ ಡಿಸ್ಮ್ಯಾಂಟಲ್ ಮಾಡಲಾಗುತ್ತದೆ. ಈಗಲೂ ಕೂಡ 2400 ಜನ ಅಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಇಂದಿನ ದಿನಕ್ಕೆ ಈ ದುರಂತ ನಡೆದು 37 ವರ್ಷಗಳು ಕಳೆದಿವೆ. ಈ 30 ಕಿಲೋಮೀಟರ್ ಎಕ್ಸ್ಕ್ಲೂಷನ್ ಝೋನ್ನಲ್ಲಿ ಯಾರೂ ವಾಸವಿಲ್ಲ. ಇದರಿಂದ ಈ 30 ಕಿಲೋಮೀಟರ್ನ ಪರಿಸರ ಆವರಿಸಿಕೊಂಡಿದೆ. ಇದೇ ಈ ಚರ್ನೋಬಿಲ್ ದುರಂತದ ಕಥೆಯಾಗಿದೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ವಂದನೆಗಳು. ನನ್ನ ಈ ಹೊಸ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟ್ ಬರುವ ವಿಡಿಯೋಗಳು ಇನ್ನೂ ಇಂಟ್ರೆಸ್ಟಿಂಗ್ ಇರುತ್ತದೆ.